ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಮೊದಲನೇ ಆರ್ಡ್ರು ಕೆಫೆ ಪ್ರಸಿದ್ಧಿಯಿಂದ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಕಸ್ಟಮರ್ ಎಲ್ಲವರು ಯಾರು ಗೊತ್ತು, ಯಾವ ಕಡೆಯಪ್ಪ ಕಸ್ಟಮರ್ದು ಅಡ್ರೆಸ್ಸು? ಈ ಕಡೆ ಇದೆಯಾ ಬ್ಯಾಕ್ ಸೈಡ್ ಇದೆಯಾ ಗೊತ್ತಿಲ್ವಲ್ಲ ಗೈಸ್. ಲೊಕೇಶನ್ ಮಾತ್ರ ಬಂದಿದ್ದೀನಿ. ಏನು ಆ ಸೈಡ್ ಯಾರು ಗೊತ್ತು? ಇಟಗಡೆಯಲ್ಲಿ 4th ಮೆಟ್ರೋ. ಹಲೋ ಹಲೋ ಸರ್, ಇಲ್ಲಿ ಲೊಕೇಶನ್ ಹತ್ರ ಇದೀನಲ್ಲ ಸರ್. ಇಲ್ಲಿ ಕುರಿಗಳೆಲ್ಲ ಇದಾವಲ್ಲ, ಕುರಿಗಳದು ಇದಾವಲ್ಲ ಸರ್. ಇಲ್ಲಿ ಬ್ಯಾಕ್ ಸೈಡ್ ಬಂದಿರ್ಬೇಕು ಅನ್ಸುತ್ತೆ ಇದು ಲೊಕೇಶನ್. ಹಾಗಾದರೆ ಬ್ಯಾಕ್ ಸೈಡ್ ಯಾವುದು ಏನು ಸರ್? ಹಾಂ ಇದೆ ಸರ್, ಅದ್ರ ಪಕ್ಕದಿಂದ ಈ ಕಡೆ ಬಂದಿದ್ದೆ. ಒಂದು ನಿಮಿಷ ಸರ್, ಬರ್ತಾ ಇದ್ದೇನೆ. ಒಂದು ನಿಮಿಷ. ಇದು ಕುಡಿಯೋ ನೀರಿದೆ, ಲೆಫ್ಟ್ ಸೈಡಿಗಿದೆ. ಇವಾಗ ಯಾವ ದೇವಸ್ಥಾನ ಸರ್ ಗೊತ್ತಿಲ್ಲ ಸರ್. ಇವಾಗ ಡೌನಿಗೆ ಬಂದುಬಿಟ್ಟು ಫಸ್ಟ್ ಲೆಫ್ಟಾ? ಓಕೆ, ಅದು ಆ ಸೈಡ್ ಬ್ಯಾಕ್ ಸೈಡಿಗೆ ಬಂದುಬಿಟ್ಟಿದೆ. ನನ್ನ ಲೊಕೇಶನ್ ಆ ಕಡೆ ಹೋಗ್ಬಿಟ್ಟಿದೆ. ಬಂದೆ ನೋಡಿ ಸರ್. ಯಾವ ಓಕೆ, ಕಸ್ಟಮರ್ ಲೊಕೇಶನ್ ಹತ್ರ ಮೊದಲನೇ ಆರ್ಡ್ರ್ ಡ್ರಾಪ್ ಕೊಡೋಕೆ ಬಂದಿದ್ದೀನಿ ಗೈಸು. ಚೇತನ್ ಕಸ್ಟಮರ್ ಹೆಸರು. ತೊಳಿ ಸರ್, ವೆಲ್ಕಮ್ ಸರ್. ಗೈಸ್ ಮೊದಲನೇ ಆರ್ಡ್ರ್ ಡ್ರಾಪ್ ಕೊಟ್ಟೆ. ಆಲ್ಮೋಸ್ಟು ಎಷ್ಟು ರೂಪಾಯಿ ಕೊಟ್ಟಿದ್ದೆ ನೋಡೋಣ ರೀ. 1.5 ಆರ್ಡ್ರ್ ಕೌಂಟೆಡ್ ಟ್ರಿಪ್ಸ್ ಮಾಡಿಲ್ಲ ಗೈಸ್. ಏನು ಮಾಡೋದು? 6-7 ಕಿಲೋಮೀಟ್ರ್ ಬಂದ್ರೂ ಒಂದು ಆರ್ಡ್ರ್ ಕೌಂಟಿಂಗ್ ಮಾಡಿಲ್ಲ ಬ್ರು. 1.5 ಮಾಡ್ಬೇಕು ತಾನೆ ನೋಡಿ. 6.9 ಇದೆ. ಡ್ರಾಪೇ ಇರುತ್ತೆ 6 ಕಿಲೋಮೀಟ್ರ್, 900 ಮೀಟ್ರು. ಇದಕ್ಕೆ ಹೋಗಿದ್ದೀನಿ ಪಿಕಪ್ಗೆ ನಮ್ಮ ಮನೆಯಿಂದ. ಅದಾದ್ರೆ 1 ಕಿಲೋಮೀಟ್ರ್ ಅಂದ್ಕೊಳ್ಳಿ, 5 ಕಿಲೋಮೀಟ್ರ್ ಮೇಲೆ ಕೊಡಬೇಕಿತ್ತಾನೆ. ಕೊಡಲೇ ಇಲ್ಲ ಗೈಸ್. 1.5 ಆರ್ಡ್ರ್ ಕೌಂಟಿಂಗು ಟ್ರಿಪ್ಸಿಂಗು. ಯಾಕೆ ಈ ಥರ ಮಾಡ್ತಾವಣೆ ಅಂತ ಗೊತ್ತಿಲ್ಲ. ಇವಾಗ 35 ರೂಪಾಯಿ ಸರ್ಜ್ ಇದೆ. ಅಯ್ಯಪ್ಪ, ಏನು ಹಂಸಗಳಪ್ಪ. ಇದು ಎಲ್ಲಿದ್ದೀನಪ್ಪ ಅಂದರೆ ಇರಿ ನೋಡೋಣ. ಬೋರ್ಡ್ ಒಂದು ಯಾವುದೋ ಇದೇನಂತ. ಯಾವ ಇದು? ಬ್ರಹ್ಮತ ಮಹಾನಗರ ಪಾಲಿಕೆ ಮೇನ್ ರೋಡ್. ಯಾವ್ದು ಗೊತ್ತಿಲ್ಲ. ಚಿಕ್ಕಬಾಣವರ ಅನ್ಕೋತೀನಿ ನನ್ನ ಪ್ರಕಾರ. ಇದು ಗೊತ್ತಿಲ್ಲ ಯಾವುದಂತ ಆಲ್ಮೋಸ್ಟು. ಬನ್ನಿ ಗೈಸ್, ಇವಾಗ ಮತ್ತೆ ಸೆಕೆಂಡ್ ಆರ್ಡ್ರ್ ಬಿದ್ದಾಗ ಸಿಗ್ತೀನಿ ಗೈಸ್. 2ನೇ ಆರ್ಡ್ರು ಶ್ರೀ ಮಹಾಲಸ ಗ್ರ್ಯಾಂಡಿನ ಆರ್ಡ್ರ್ ಬಿದ್ದುಬಿಟ್ಟೈತೆ. ಏನೋ ಐಟಮು ಪೊಂಗಲ್ ಒಂದೇ ಒಂದು ಐಟಮು ಡ್ರಾಪ್ ಇಲ್ಲೈತೆ ನೋಡೋಣ. ಇಲ್ಲೇ ಪಕ್ಕದಲ್ಲೇ ಐತೆ ಅನಿಸುತ್ತೆ. ಆಲ್ಮೋಸ್ಟ್ ಗೊತ್ತಿಲ್ಲ ಎಲ್ಲಿದೆ ಅಂತ. ಪಿಕಪ್ ಆಯ್ತು ನೋಡಿ. ಯಾವುದಿದು? BL ಸ್ಟಾಪ್ ಕ್ವಾರ್ಟರ್ಸ್ ಅಂತೆ ಗೈಸ್. BL ಸ್ಟಾಪ್ ಕ್ವಾರ್ಟರ್ಸ್ ಹತ್ರ ಬಿದ್ದಿರೋದು. ಬನ್ನಿ, ಇಲ್ಲಿ ಹತ್ರನೇ ಐತೆ ಹಾಗಾದರೆ ಗೈಸ್. ಇವಾಗ ಕೆಫೆ ಅಹಮದಾಬಾದ್ ಆರ್ಡ್ರಿಗೆ ಬಿದ್ದಿರೋದು. ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಎಷ್ಟನೇ ಆರ್ಡ್ರಪ್ಪ ಅಂದರೆ ಇದು 4ನೇ ಆರ್ಡ್ರ್ ಗೈಸು. 8 ಗಂಟೆಗಿಂತ ಮುಂಚೆನೇ ಕೊಟ್ಬಿಟ್ಟು ಆಲ್ಮೋಸ್ಟು. ಅದಕ್ಕೆ 35 ರೂಪಾಯಿ ಸರ್ಜ್ ಇತ್ತು. ಇವಾಗ ಎಷ್ಟಪ್ಪ ಇದೆ ಅಂದರೆ 25 ರೂಪಾಯಿ ಇದೆ ಗೈಸ್ ಓನ್ಲಿ. ಇರಿ ಪಿಕಪ್ ಮಾಡೋಣ. 379 ಅಪ್ಪ ಅಣ್ಣ. 3791 ಕೊಡಿ. ಸಾರಿ 7391. ನಾನು ಎಲ್ಲ ಉಲ್ಟಾ ಪಲ್ಟಾ ನಂಬರ್ಗಳು ಹೇಳ್ಸಿರ್ತೀನಿ, ಹಾಗಾಗಿ ಗೊತ್ತಾಗಲ್ಲ. ಬನ್ನಿ, ಕೆಫೆ ಅಹಮದಾಬಾದ್ ಒಂದು ಪಿಕಪ್ ಆಯಿತು ಗೈಸ್. ಬನ್ನಿ ಡ್ರಾಪ್ ಮಾಡೋಣ ಇವಾಗ. ನಿಮ್ದೇನಾ ಸರ್? ನೇಮ್ ಹಾಂ ತೊಗೊಳ್ಳಿ. ಬನ್ನಿ ಗೈಸ್. ಯಪ್ಪ, ಡ್ರಾಪ್ ಕೊಟ್ಟೆ. ಎಷ್ಟು ರೂಪಾಯಿ ಕೊಟ್ಟಿದ್ದ? 58 ರೂಪಾಯಿ. ಕೆಫೆ ಅಹಮದಾಬಾದಿಂದ ಇಲ್ಲಿ ಕಾವಲ್ ಬೆಲ್ಸಂದ್ರ 25 ರೂಪಾಯಿ ಸರ್ಜ್ ಇದೆ. ಪರವಾಗಿಲ್ಲ. ಬನ್ನಿ ಗೈಸ್, ಮತ್ತೆ ಸಿಗುವ ಆಮೇಲೆ ನಿಮಗೆ. ಗೈಸು ಲೊಕೇಶನ್ ತೋರಿಸ್ತಾವನೆ ಅಣ್ಣ ಬಂದು, ಆದರೆ ರೋಡೇ ಕ್ಲೋಸು. ಸುಲ್ತಾನ್ ಪಾಳ್ಯ ಮೇನ್ ರೋಡ್ ಕ್ಲೋಸ್ ಇದೆ. ದಯವಿಟ್ಟು ಯಾರೂ ಬರೋಕ್ಕೆ ಹೋಗ್ಬಿಡಿ ಗೈಸು. ಯಾವ ಕಡೆಯಿಂದ ಹೋಗೋದು ಇವಾಗ? ಆ ಕಡೆ ಪಕ್ಕದ ರೋಡಿಂದ ಹೋಗುತ್ತಾ ಸರು? ಹಿಂಗೆ ಹೋಗಿ ಆ ಕಡೆಯಿಂದ ಬಂದುಬಿಡೋಣ ಗೈಸ್. ಈ ಥರ ಮಾಡಿದ್ರೆ ಹೆಂಗೆ ಗೈಸು? ಚೂರಾದ್ರೆ ಜಾಗ, 2 ವೀಲರ್ಗೆ ಹೋಗೋಟ್ಟು ಜಾಗ ಬಿಟ್ಟಿದ್ರೆ ಪರವಾಗಿಲ್ಲ ಗೈಸ್. ಪೂರ್ತಿ ರೋಡೇ ಪೈಪ್ಲೈನ್ ರೋಡು. ಅದು ಅಣ್ಣ ಸೈಡ್ಗಾದ್ರೂ ಹಾಕು. ನಮ್ದೊಂದು ತಲೆ ಕಟ್ಬಿಟ್ಟೈತೆ ರೋಡ್ ಕ್ಲೋಸ್ ಇದೆ ಅಂತ. ಈ ಥರ ಯಾಕೆ ಮಾಡ್ತಾರೆ ಯಾರು ಗೊತ್ತು ಇವರೆಲ್ಲ ಸರ್ಕಾರದವರು. ಯಾವಾಗ ನೋಡಿದಾಗೂ ರೋಡ್ ಬ್ಲಾಕು, ಆ ಬ್ಲಾಕು. ಒಂದು ರೋಡ್ ಆದರೂ ಸರಿ ಆಯ್ತಾ? ಹಂಸಗಳ ಮೇಲೆ ಹಂಸು ಅಂಥದ್ರಲ್ಲಿ ಬೇರೆ. ನಾನು ಇಷ್ಟು ದಿವಸ ಆ ಕಡೆ ಓಡಾಡ್ತಾ ಇದ್ದರೂ ಆಲ್ಮೋಸ್ಟ್ 3 ದಿವಸ ಇತ್ತು ಸುಲ್ತಾನ್ ಪಾಳ್ಯದಲ್ಲೇ ಓಡಾಡ್ತಿದ್ದೀನಿ. ರೋಡೆಲ್ಲ ಇದನ್ನ ಇತ್ತು. ಇವತ್ತು ನೋಡಿದ್ರೆ ಬೆಳಗ್ಗೆ ನೋಡೋಷ್ಟರಲ್ಲೇ ರೋಡೇ ಇಲ್ಲ.
ಬೆಂಗಳೂರಲ್ಲಿ ಇದೊಂದು ತಲೆನೋವು ಅಂದರೆ ತಲೆನೋವು. ಯಾವ ರೋಡು ಸ್ಟಾರ್ಟ್ ಇರುತ್ತೆ, ಯಾವ ರೋಡ್ ಎಂಡ್ ಇರುತ್ತೆ ಗೊತ್ತೇ ಆಗೋಲ್ಲ. ಬರೋಲ್ಲ ಬನ್ನಿ ಗೈಸ್, ಇನ್ನೂ 200-300 ಮೀಟರ್ಸ್ ಐತೆ, ಹೋಗೋಣ ಅಲ್ಲಿಗೆ. ಗೈಸ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಕಸ್ಟಮರಲ್ಲಿ ಬರ್ತೀನಂತಂದ್ರೆ ನೋಡಿದ್ರೆ ಬರಲೇ ಇಲ್ಲ. ನಾನೇ ಮೇಲ್ಗಡೆ ಹೋಗ್ತಾಯಿದ್ದೀನಿ ಇವಾಗ. ಮತ್ತೆ ಎದಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ಯಾರಿಗೆ ಗೊತ್ತು. ಸುಮ್ಮನೆ ಬನ್ನಿ ಸರ್ ಮೇಲ್ಗಡೆ ಅಂದರೆ ಬಂದುಬಿಡ್ತೀವಿ ಬೇಗ. ಈ ಥರ ವೇಟ್ ಮಾಡಿಸ್ತಾರೆ ನೋಡಿ. ತೊಗೊಳ್ಳಿ ಬನ್ನಿ. ಡ್ರಾಪ್ ಕೊಟ್ಟೆ, 40 ರೂಪಾಯಿ ಕೊಟ್ಟಿದ್ದ ಗೈಸ್. ಇವಾಗ ಮತ್ತೆ ಎಲ್ಲಿ ಕೊಡ್ತಾನೆ ನೋಡೋಣ. ಗ್ಯಾಸ್ ಟೈಮಿಂಗ್ಸು 8:41 ಗಂಟೆ ಆಗಿದೆ. 5:30 ಆರ್ಡ್ರ್ ಆಗಿದೆ. 5:30 ಅಲ್ಲ 6:30. ಇನ್ನೂ ಅದು ಅಪ್ಡೇಟ್ ಆಗಿಲ್ಲ. ರಿಫ್ರೆಶ್ ಮಾಡಿಬಿಡೋಣ. ಸಿಕ್ಕಿದೆ ಯಾಕೋ ಅಪ್ಡೇಟ್ ಬೇರೆ ಆಗ್ತಾಯಿಲ್ಲ ಬೇಗ ಆಗೋ ಆವಾಗಿಂದ ಒಂದು 100 GB ನೆಟ್ಟೇ ಖಾಲಿ ಆಗಿಬಿಟ್ಟೈತೆ ಗೈಸ್. ನನ್ನ ಮಗಂದು 4G ಕನೆಕ್ಟ್ ಆಗಿಬಿಟ್ಟಿತ್ತು. ಅದರಲ್ಲಿ ಬೇರೆ ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ. ಈ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಇನ್ನೂ ಪ್ರೊಸೆಸಿಂಗಲ್ಲೇ ಬರ್ತೈತೆ ಅದನ್ನು. ಆದರೆ ಈ ಫೋನಿಗೆ ನಾನು ನೆಟ್ ಹಾಕಲ್ಲ, ಹಾಸ್ಪಾಟ್ ಕನೆಕ್ಟ್ ಮಾಡ್ಕೊಂಡು ಮಾಡ್ತಾಯಿರ್ತೀನಿ. ಇನ್ನೂ 2 ನಿಮಿಷ ಅದಾದಮೇಲೆ ಚೆಕ್ಕಿಂಗ್, ಅದಾದಮೇಲೆ ಇದನ್ನಾಗುತ್ತೆ. ನೋಡೋಣ ಇರಿ. 300 ಚಿಲ್ಲರೆ ಆಗಿದೆ. ಇದಕ್ಕೊಂದು ಎಷ್ಟು ರೂಪಾಯಿ ಕೊಟ್ಟವನೇ, ಕೊಡಲಿ ಬನ್ನಿ ಗೈಸ್. ಸಿಗ್ತೀನಿ ಮತ್ತೆ. ಇನ್ನು ಎಲ್ಲಿ ಕೊಟ್ಟವನಂದರೆ ಹೊರಮಾವ್ ಗೈಸ್. ಹೊರಮಾವ್ ಹೋಗ್ಬೇಕು ನಾನು, ಹೊರಮಾವ್ಗೆ ಗೈಸ್. ಏನು ಗೈಸ್ ಇದು KR ಪುರಂ ರೋಡ್ ಈ ಥರ ಜಾಮ್ ಆಗಿಬಿಟ್ಟೈತೆ. ನಾನು ಬೇರೆ ಹೊರಮಾವ್ಗೆ ಹೋಗ್ಬೇಕು. ಆದರೆ ಮೂವಿಂಗಿದೆ. ಇರಿ ಎಷ್ಟು ಕಿಲೋಮೀಟ್ರು ಇದನ್ನಿದೆ ನೋಡೋಣ. ರೆಡ್ ಅಂತ ರೆಡ್ ತೋರಿಸ್ತೈತೆ ನೋಡೋಣ. ಆಲ್ಮೋಸ್ಟು ಏನು ಈ ಥರ ಆದರೆ ಹೆಂಗೆ ಗೈಸ್. 2.1 ಕಿಲೋಮೀಟ್ರ್ ಇದೆ ಡ್ರಾಪು. ರೆಡ್ ಏನು ತೋರಿಸ್ತಾ ಇಲ್ಲ. ಆದರೆ ಏನು ಗೊತ್ತಾ, ಮೂವಿಂಗ್ ಇದೆಯಲ್ಲ ಅದಕ್ಕೆ ರೆಡ್ ತಾಗಿ ತೋರಿಸ್ತಾರೆ ಗೈಸ್. ಇನ್ನೂ ಮೆಟ್ರೋ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಅದು ಇದೆಯಲ್ಲ ಅದಕ್ಕೆ. ಬನ್ನಿ ಹೋಗೋಣ ಡ್ರಾಪ್ ಮಾಡೋಕ್ಕೆ. ಒಂದು ನೀವು ಅಪ್ಡೇಟ್ ಅನ್ನೋಕ್ಕಿಂತ ತುಂಬ ಮೋಸದಲ್ಲಿ ಮಾಡ್ತಾಯಿದ್ದಾನೆ. ಅದು ಯಾವ ಆ್ಯಪ್ ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಕಂಪ್ನಿ ಆಫೀಸ್ಗೆ ಹೋಗ್ತಾಯಿದ್ದೀವಿ. ಯಾವುದಪ್ಪ ಅಂದ್ರೆ ಆಲ್ಮೋಸ್ಟ್ ನಂದು 40,000 ರೂಪಾಯಿ ಲೋನ್ ತೊಗೊಂಡಿದ್ದಾರೆ ಗೈಸ್. ನಂದೇ ಸ್ಕ್ರೀನ್ಶಾಟ್ ಬೇಕಾದ್ರೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇವಾಗ ಬಿಸಿಲಿದೆಲ್ಲ ಕಾಣಲ್ಲ, ಸ್ಕ್ರೀನ್ಶಾಟ್ ಹಾಕ್ಕೊಂಡಿರ್ತೀನಿ. 9ನೇ ತಾರೀಕು ಅಕ್ಟೋಬರ್ 2025. ನಾನು ಇದರ ಸಿವಿಲ್ ಸ್ಕೋರೇ ನೋಡಿರಲಿಲ್ಲ. ನನಗೆ ಎಲ್ಲರೂ ಹೇಳಿದ್ಮೇಲೆ ಸಿವಿಲ್ ಸ್ಕೋರ್ ತುಂಬ ಜನ ಫೋನ್ ಮಾಡಿಬಿಟ್ಟು ಇನ್ನೂ ಸಿವಿಲ್ ಸ್ಕೋರಲ್ಲಿ ಹೋಗ್ಬಿಟ್ಟು ಲೋನ್ ಎಷ್ಟಿದೆ ನೋಡಿ ಅಂತ. ನನ್ನ ಹತ್ರ ಇರೋದೇ 2 ಲೋನು. ಅದ್ರ ಬಿಟ್ಟು ಬೇರೆ ಯಾವುದೂ ಲೋನ್ ಇಲ್ಲ. 3ನೇ ಲೋನ್ ಇದ್ಯಾವ್ದು ಬಂದಂತ ಅಂದ್ಕೊಂಡು ನೋಡಿದ್ರೆ 40,000 ರೂಪಾಯಿ ತೆಗೆದಿರೋ ಲೋನು. ಅದರಲ್ಲಿ ಬೇರೆ 2 ಲೋನ್ನ ಕಟ್ಟಿದ್ದಾರೆ ನವೆಂಬರ್ ಡಿಸೆಂಬರ್ದು. ಅದಾದಮೇಲೆ ಇರಿ ಒಂದೇ ನಿಮಿಷ, ಮತ್ತೆ ಬೇರೆ ಯಾವುದೋ ಒಂದು ಇರಿ ಅದೊಂದೇ 2 ಲೋನ್ ಕಟ್ಟಿದ್ದಾರೆ. ನಾವು ತುಂಬ ಜನ ಫ್ರೆಂಡ್ಸ್ಗೆ ಆಗಿದೆ ಅಂತ. ಆಲ್ಮೋಸ್ಟ್ ಸಾಗರ್ ನಗರ ಝೋನಲ್ಲಿ ಇರೋರು ಬೇರೆ ಕಡೆ ಆಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ನಮ್ಮ ಶಂಕರ್ ಅವರು ಅದನ್ನು ವೀಡಿಯೋ ಮಾಡಿ ಹಾಕಿದಾಗ ನಾನು ನೋಡಿದ್ದೆ, ಅಷ್ಟೊಂದು ಅಬ್ಸರ್ವ್ ಮಾಡಿರಲಿಲ್ಲ. ಆಮೇಲೆ ತುಂಬ ಜನಕ್ಕೆ ಆಗಿದೆ ಕಮೆಂಟ್ಗಳು. ಅವ್ರು ಶಂಕರ್ ಚಾನಲಲ್ಲಿ, ನಮ್ಮ ನೇಷನ್ ಚಾನಲ್ ಅವ್ರು ಫುಲ್ ವೀಡಿಯೋ ಹಾಕಿದ್ದಾರೆ. ಒಬ್ರದ್ದು ವೀಡಿಯೋ ಮಾಡ್ಕೊಂಡು ಫ್ರೆಂಡ್ ಅವ್ರದ್ದು, ಅವ್ರ ಹೆಸರೇನೋ ಪ್ರಶಾಂತ ಏನೋ ಇದೆ, ಏನೋ ಅವ್ರದ್ದು ವೀಡಿಯೋ ಮಾಡಿ ಅವರು ನೋಡಿದಾಗ ಗೊತ್ತಾಗಿರೋದು. ನನಗೆ ಗೊತ್ತೂ ಇರಲಿಲ್ಲ ಗೈಸ್ ಈ ಥರ ಸಿವಿಲ್ ಸ್ಕೋರು 3 ಲೋನ್ ಆಗಿಬಿಟ್ಟಿದೆ. ನಾನು ಜಾಸ್ತಿ ಪೇಟಿಎಮ್ಮಲ್ಲಿ ಚೆಕ್ ಮಾಡ್ತಿದ್ದೇವೆ ಇದ್ರ ಸಿವಿಲ್ ಸ್ಕೋರು. ಅಲ್ಲಿ ತೋರಿಸಿದಾಗ 3 ಲೋನ್ ಅಂತ. 1 ಲೋನ್ ಮಾತ್ರ 40,000 ರೂಪಾಯಿ. ನಾನು ಓಪನ್ ಮಾಡಿಲ್ಲ, ಏನಿಲ್ಲ. ಮತ್ತು ತುಂಬ ಜನ ಹೇಳ್ತಾ ಇದ್ದಾರೆ ಯಾವುದದು ರಿಫೈನ್ ಆ್ಯಪಿಂದ ಇದನ್ನಾಗಿದೆ ಹಾಗೆ ಅಂತ. ನಾನು ಡಿಸೆಂಬರು ಎಷ್ಟನೇ ತಾರೀಕು ದುಡ್ಡು ತಕ್ಕೊಂಡಿದ್ದೀನಿ ಅಂದರೆ ಇರಬೇಕಾರೆ ಅದ್ರ ಸ್ಕ್ರೀನ್ಶಾಟ್ ಬರೋಲ್ಲ. ಒಂದು ಫೋಟೋ ಹೊಡೆದ್ಬಿಟ್ಟು ಇದರಲ್ಲಿ ಇದನ್ನು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಯಾವ ಥರ ಮಾಡಿದ್ದಾರೆ ಅಂದರೆ ತಲೆನೇ ಕೆಟ್ಟೋಯ್ತೆ ಗೈಸ್. ಈ ಥರ ನಾವು ಮೋಸ ಮಾಡೋದು. 40 ಸಾವಿರ ನಮ್ಗೆ ಗೊತ್ತಿಲ್ಲದೆ, OTP ಇಲ್ಲದೆ, ಒಂದು ಆಧಾರ್ ಕಾರ್ಡ್ ಮೇಲೆ ನಂಬರ್ ಕೊಟ್ಟರು ಅಂದರು OTP ಅಂತ ಬರುತ್ತೆ. OTP ಕೊಡಲ್ದೆ ಇವ್ರು ಹೆಂಗೇನು ದುಡ್ಡು ತೊಗೊಂಡ್ರು ಅಂತಲೇ ಗೊತ್ತಾಗ್ತಲ್ಲ ನನಗೆ. ಹಿಸ್ಟ್ರಿಯಲ್ಲಿ ಇಲ್ಲಿ ನೋಡ್ಬೋದು, ಕಾಣುತ್ತಿಲ್ಲ ಗೊತ್ತಿಲ್ಲ. 10 ಡಿಸೆಂಬರ್ 1500 ರೂಪಾಯಿ ತೊಗೊಂಡಿದ್ದೆ ನಾನು. ಅದಾದಮೇಲೆ 1 ರೂಪಾಯಿನೂ ತೊಗೊಂಡಿಲ್ಲ ನಾನು. ಆದ್ರೂ ಈ ಥರ ಆಗಿಬಿಟ್ಟೈತೆ ಗೈಸ್. ಯಾಕೆ ಈ ಥರ ಆಗಿ ನಿಮಗೂ ಈ ಥರ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಇವಾಗ ಸದ್ಯಕ್ಕೆ ರಾಜಾಜಿನಗರ ಆಫೀಸ್ಗೆ ಹೋಗ್ತಾಯಿದ್ದೀವಿ ನಾವು. ಎಲ್ಲಪ್ಪ ಅಂದರೆ ಸುಗಿ ಆಫೀಸ್ಗೆ. ಮ್ಯಾನೇಜರ್ ಹತ್ರ ಬನ್ನಿ ಮಾತಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರ ಹತ್ರ ಏನೇನೈತೆ ತೋರಿಸ್ಬಿಟ್ಟು ಏನೇನು ಈ ಥರ ಎಲ್ಲಿ ಲೋನ್ ಬಂತು ಏನು ಬಂತು ಅಂತ ಕೇಳ್ಕೊಂಡು ನೋಡೋಣ ಏನೇನು ಹೇಳ್ತಾರೆ ಅಂತ ಹೇಳ್ತೀನಿ ಇರಿ ಗೈಸ್. 4 ಗಂಟೆ ಅಂತ ಹೇಳಿದ್ರು ಆಫೀಸ್ ಹತ್ರ ಬರೋಕ್ಕೆ. ಯಾರ್ಯಾರು ಇದನ್ನಾಗಿದೆ ಅಂತ ಕರೆಕ್ಟಾಗಿ 4 ಗಂಟೆ ಆಗಿದೆ. ಇನ್ನೂ ಯಾರೂ ಬಂದಿಲ್ಲ ಗೈಸ್. ಆಫೀಸ್ ಎಲ್ಲಿದೆ ಅಂತ ಹೇಳ್ತೀನಿ ರೀ, ನಿಮಗೆ ಅನುಕೂಲವಾಗುತ್ತೆ. ಇವಾಗ ನಾನು ಈ ಕಡೆ ಯೂಟರ್ನ್ ಮಾಡ್ಕೊಂಡು ಬಂದಲ್ಲ, ಮತ್ತೆ ಇವಾಗ ತುಮಕೂರು ರೋಡಿಗೆ ಇದನ್ನಾಗಿರೋದು. ಇಲ್ಲೇ ಮೇಲ್ಗಡೆ 2nd ಫ್ಲೋರ್ ಇರೋದು. ಇಲ್ಲೊಂದು ಆಲದ ಮರ ಇದೆ ನೋಡಿ, ಯಾವ ಮರ ಅಂತ ಗೊತ್ತಿಲ್ಲ. ಈ ಬಿಲ್ಡಿಂಗಲ್ಲಿ 2nd ಫ್ಲೋರಲ್ಲಿ ಇರೋದು. ಇಲ್ಲಿ ಯಾರೂ ಬಂದಿಲ್ಲ ಅನಿಸುತ್ತೆ, ನನ್ನ ಪ್ರಕಾರ ಗೊತ್ತಿಲ್ಲ. ಇನ್ನೂ ಒಬ್ಬರು ಕಾಣ್ತಾ ಇಲ್ಲ ನನ್ನ ತಲೆಗೆ, ಕಣ್ಣಿಗೆ. ಅಂದರೆ ನಾವು ನವರಂಗ ಆ ಕಡೆಯಿಂದ ಬಂದರೆ ನವರಂಗ ಬಿಟ್ಟು ಒಂದು ಸಿಗ್ನಲ್, ಅಲ್ಲಿ ಒಂದು ರೋಡ್ ಕ್ರಾಸ್ ಆಗುತ್ತೆ. ಆ ಕ್ರಾಸ್ ಮೊದಲು ಯೂಟರ್ನ್ ಮಾಡ್ಕೊಂಡು ಇದರಲ್ಲಿ ಬರುತ್ತೆ ನೋಡಿ, ಈ ಬಿಲ್ಡಿಂಗಲ್ಲಿ ಸೆಲೆಬ್ರೇಷನ್ ಪ್ರೈವೇಟ್ ಯಾವುದೋ ಇದನ್ನಿದೆ. ಮತ್ತೊಂದು ಮೇಲ್ಗಡೆ 2nd ಫ್ಲೋರಲ್ಲಿ ಇರೋದು. ಬನ್ನಿ ಗೈಸು, ಯಾರ್ಯಾರು ಬರ್ತಾರೆ ನೋಡೋಣ, ಸಿಗ್ತೀನಿ ಮತ್ತೆ.
ಗೈಸು ಇಲ್ಲಿ ಆಫೀಸ್ ಹತ್ರ ಬಂದಿದ್ದು ಅದ್ರದ್ದು ಏನೇನಿತ್ತು ಪ್ರಾಬ್ಲಮ್ಮು ಎಲ್ಲ ಇದನ್ನು ಮಾಡಿಬಿಟ್ಟಿದೆ. ಅದಕ್ಕೂ ಸಿವಿಲ್ ಸ್ಕೋರ್ಗೂ ನಮಗೆ ಆ ಸಿವಿಲ್ ಸ್ಕೋರ್ ಅಂತೀನಿ ಲೋನ್ಗೂ ಅದು ಇದನ್ನು ಮಾಡಿಬಿಟ್ಟು ಹೇಳ್ತೀನಂತ ಹೇಳಿದ್ದಾರೆ. ಒಂದು ವಾರ ಟೈಮ್ ಕೊಡಿ ಇವರು ಮ್ಯಾನೇಜರ್ಸ್ಗಳು ಎಲ್ಲರೂ. ಅದಕ್ಕೆ ಇವಾಗ ಎಲ್ಲ ಒಂದು ವಾರವರೆಗೂ ನೋಡೋಣ ಅದು ಹೋಗುತ್ತೆ ಏನಂತ. ಆಲ್ಮೋಸ್ಟು ಆ ಸಿವಿಲ್ ಸ್ಕೋರು ಡೌನ್ ಆಗುತ್ತೋ ಏನೋ ಗೊತ್ತಿಲ್ಲ. ಲೋನ್ ಯಾವುದರಿಂದ ಲೋನ್ ಅಪ್ರೂವಲ್ ಆಗಿದೆ ಅಂತ ಗೊತ್ತಾಗ್ತಲ್ಲ ಗೈಸು. ಅದಕ್ಕೆ ನಮ್ಮ ಶಂಕರ್ ಅವರು ಎಲ್ಲಿ ಬಂದ್ರಪ್ಪ ಇವರು ಇವಾಗ ಹೊರಟಿದ್ದಾರೆ ನೋಡ್ರಿ. ಹೆಂಗೆ ನೋಡ್ರಿ, ಇದು ಯಾರು ಕಳ್ಳನ ಮಗ, ಯಾರದು ದೇವಿನ ಥರ ಬನ್ನಿ ಗೈಸು. ಅದಕ್ಕೆ ಎಲ್ಲ ನೋಡೋಣ ಒಂದು ವಾರ ಆದಮೇಲೆ ಏನೇನಾಗುತ್ತೆ. ಬಾಯ್ ಸಿಗುವ ಮತ್ತೆ ಟಂಟಡಾನ್ ಬನ್ನಿ ಗೈಸ್. ಇವಾಗ ಅವ್ರು ನೋಡೋಣ ಎಲ್ಲ ಮಾತಾಡ್ಕೊಂಡು ಆಲ್ಮೋಸ್ಟ್ 2 ಅವರ್ ಇತ್ತು ಇಲ್ಲೇ. ಅವರು ಹುಡುಗ ಬಂದಿದ್ದರು ಸಕರ್ನಗರ ಒಂದು 2-3 ಜನ, ಮತ್ತು ನಾವು ಶಂಕರು ಮತ್ತು ಇನ್ನೊಂದು 2-3 ಜನ ಇದು, ಒಂದು 5-6 ಜನ ಇದು ಅಷ್ಟೇ. ಮಿಕ್ಕಿರೋರೆಲ್ಲರೂ ಸ್ಕ್ರೀನ್ಶಾಟ್ ಕೊಡಿ ಅಂತ ಹೇಳಿದ್ದಾರೆ ಮ್ಯಾನೇಜರ್ಸು. ಶಂಕರ್ ಅವ್ರಿಗೆ ಅವ್ರು ಕೊಡ್ತಾನೆ ಅಂತ ಹೇಳಿದ್ದಾರೆ. ಅದಕ್ಕೆ ನೋಡೋಣ ಇರಿ ಗೈಸ್ ಏನೇನಾಗುತ್ತೆ ಅಂತ. ಗೈಸಲ್ಲಿ ಒಂದು ಬಟ್ಟೆ ಶಾಪ್ ನೋಡೋಕ್ಕಂತ ಹೋಗಿದ್ದು ನಾವು ಶಂಕರು. ಯಾವುದೂ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಮತ್ತೆ ಹೋಗ್ತಾಯಿದ್ವಿ. ಅವನು ರ್ಯಾಪಿಡ್ ಅದು ಇದು ಓಪನ್ ಮಾಡಿದ್ದಾನೆ. ಏರಿಯಾ ಕಡೆ ಯಾವ್ದಾದ್ರು ಬೀಳುತ್ತೆ ಅಂತ. ಅವ್ನಿಗೆ ಬೇಕಾಗಿರೋದು RT ನಗರ, ನನಗೆ ಬೇಕಾಗಿರೋ ವಿದ್ಯಾರಣ್ಯಪುರಮು ಬಿಟ್ಟರೆ ಯಲಹಂಕ ಕಡೆ ಬಿದ್ದರೂ ತೊಗೊಂಡು ಹೋಗ್ತೀನಿ. ಇದೇನು ಗೈಸು ಸಿಗ್ನಲ್ಲೇ ಬೀಳ್ತಲ್ಲ, ರೋಡ್ ಬೇರೆ ಓಪನ್ ಮಾಡಿದ್ದಾರೆ. 6 5 4 3 2 1 ಲೆಟ್ಸ್ ಗೋ ಸ್ಟ್ರೇಟ್. ನೋಡ್ರಿ ಹೊಸ ರೋಡ್ ಓಪನ್ ಮಾಡಿಬಿಟ್ಟವ್ರೆ. ಅದು ಎಷ್ಟು ದಿವಸ ಆಯ್ತು ಗೊತ್ತಿಲ್ಲ. ಆಲ್ಮೋಸ್ಟ್ ನಮಗೆ ಇಲ್ಲಿ ಬಂದರೆ ಡೆಲಿವರಿ ಬಾಯ್ಸ್ಗೆ ತುಂಬ ಪ್ರಾಬ್ಲಮ್ಮು. ಯಾಕಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಮೆಗನಾ ಫುಡ್ಸ್ ಇದೆ, ಆ ಕಡೆ ಪಾರ್ಕ್ ಮಾಡಿಬಿಟ್ಟು ಬರಬೇಕಿತ್ತು. ಇವಾಗ ಸ್ಟಾಕ್ ಒಯ್ತಾ ಇದ್ದಾರೆ ನೋಡಿ ಮೆಗನಾ ಫುಡ್ಸ್ ಅವರು. ಒಳಗಡೆ ಸಿಕ್ಕಾಪಟ್ಟೆ ಆರ್ಡರ್ಸ್ ಬೀಳ್ತಾಯಿತ್ತು. ತುಂಬ ಪ್ರಾಬ್ಲಮ್ಸ್ ಆಗ್ತಿತ್ತು ರೋಡು ರೆಡಿ ಮಾಡಿದ್ದಕ್ಕೆ. ಇವಾಗ ಆ ಸೈಡ್ ರೋಡನ್ನ ಕ್ಲೋಸ್ ಮಾಡಿಬಿಡ್ತಾರೆ. ಅದು ಯಾವಾಗ ಮಾಡ್ತಾರೆ ಯಾರಿಗೆ ಗೊತ್ತು. ಯಾಕಂದ್ರೆ ಆ ಕಡೆ ರೋಡ್ ಕನ್ಸ್ಟ್ರಕ್ಷನ್ ಮಾಡಬೇಕಲ್ಲ. ಇನ್ನು ಆ ಕಡೆನೂ ಎಲ್ಲ ಡಾಂಬರ್ ರೋಡ್ ತೆಗೆದುಬಿಟ್ಟು ಕಾಂಕ್ರೀಟ್ ರೋಡ್ ಹಾಕ್ತಾವ್ರೆ ಈ ಥರದ್ದು. ಇನ್ನೂ ಹಾಗೆ ಎಲ್ಲ ಕಡೆ ಆಲ್ಮೋಸ್ಟ್ ಕಾಂಕ್ರೀಟ್ ರೋಡೇ ಮಾಡ್ತಾ ಇರೋದು. ಅದು ಇನ್ನೂ ಎಷ್ಟು ದಿವಸ ಆಗುತ್ತೆ ರೆಡಿ ಅಂತ ಗೊತ್ತಿಲ್ಲ. ಯಾವುದೋ ಆರ್ಡ್ರ್ ಬೀಳ್ತಾಯಿಲ್ಲ, ಹಾಗೆ ಮನೆಗೆ ಹೋಗ್ತಾಯಿದ್ದೀವಿ. ನೋಡೋಣ. ಮತ್ತು ಈ ಥರ ನಿಮಗೂ 40,000 ರೂಪಾಯಿ ಸ್ಕ್ಯಾಮ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ. ತುಂಬ ಜನಕ್ಕಾಗಿದೆ ಸ್ಕ್ಯಾಮ್ ಅನ್ನೋಕ್ಕಿಂತ ಅದು ತೋರಿಸ್ತೈತೆ ನಮ್ಮ ಅಕೌಂಟಲ್ಲಿ ಇನ್ನೂ ದುಡ್ಡು ಕಟ್ಟಾಗಿಲ್ಲ. ನಮಗೇನು ದುಡ್ಡು ಕಟ್ಟಾಗ್ಬಾರ್ದು. ಇವತ್ತೇ ಎಚ್ಚೆತ್ಕೊಂಡ್ರೆ ಪರವಾಗಿಲ್ಲ. ಅದು ಆಮೇಲೆ ಮ್ಯಾನೇಜರ್ ಅನ್ಬಾರ್ದಲ್ಲ, ನೀವು ಅವತ್ತೇ ಯಾಕೆ ಬರಲಿಲ್ಲ ನಮ್ಮ ಹತ್ರ, ನೀವು ಅನ್ಬಾರ್ದು ಅಂತ ಅಂದ್ಕೊಂಡು ನಾವು ಇವತ್ತೇ. ಅದು ಆಲ್ಮೋಸ್ಟ್ ತುಂಬ ಲೇಟಾಗಿದೆ, 2 ತಿಂಗಳಾಯಿತು. ಇವಾಗ ನಾನು ಇಷ್ಟು ದಿವಸ ನೋಡಿರಲಿಲ್ಲ ಲೋನ್ ಎಷ್ಟಿದೆ ಏನಿದೆ ಅಂತ. ನನಗೆ ಗೊತ್ತಿತ್ತಲ್ಲ ಲೋನ್ ಅಂತ ತೊಗೊಂಡಿರೋ 2, ಅದು ಆರಾಮಾಗಿ ಕ್ರೆಡಲ್ಲಿ ಬರ್ತಾಯಿತ್ತು, ತೋರಿಸ್ತಾಯಿತ್ತು, ಕಟ್ಕೊಂಡು ಹೋಗ್ತಾಯಿದ್ದೆ. ಇವತ್ತು ನಾನು ಎಲ್ಲರೂ ನೋಡಿದಾಗ ಅದು ಪ್ರಭು ಅವ್ರದ್ದು ವೀಡಿಯೋ ಬಂದಾಗ ನಮ್ಮ ಅನಿಷನ್ ಚಾನಲಲ್ಲಿ ಬಂದಾಗ ನೋಡಿರೋದು. ಅದನ್ನು ನಾನು ನೋಡ್ತಾನೆ ಇರಲಿಲ್ಲ ಅನಿಸ್ಬಿಡ್ತು. ಅದು ಕಟ್ತಾ ಇದ್ದಾರೆ, ಆದರೆ ನಮ್ಗೆ ಗೊತ್ತಿಲ್ಲದೆ ಹೆಂಗೆ ಲೋನ್ ತಗೊಂಡ್ರು ಅಂತಲೇ ಗೊತ್ತಾಗ್ತಲ್ಲ. ದಟ್ ಈಸ್ ಅ ಕ್ವಶನ್ ಮಾರ್ಕ್. ನೋಡೋಣ ಅವ್ರ ಮ್ಯಾನೇಜರ್ಸ್ ಹೇಳ್ತಾನಂತ ಅಂದವ್ರೆ. ಆಲ್ಮೋಸ್ಟು ಒಂದು ವಾರ, ಒಂದು ವೀಕಲ್ಲಿ ಇಲ್ಲರೆ ಒಂದು 15 ದಿವಸ ತೊಗೋಬೋದು ಅನಿಸುತ್ತೆ, ಗೊತ್ತಿಲ್ಲ. ನೋಡೋಣ ಗೈಸ್. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. ಮತ್ತೆ ಸಿಗೋ ನಾಳೆಯಿಂದ ಅರ್ನಿಂಗ್ಸ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಟಾಟಾ ಬಾಯ್.